ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಜೀರು ಗ್ರಾಮ ಸಮಿತಿಯ ವತಿಯಿಂದ ಈ ದಿನ ಸಾರ್ವಜನಿಕರಿಗೆ ಸಮರ್ಪಿಸುವಂತಹ ಬಸ್ಸು ತಂಗುದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಪಜೀರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ಪಕ್ಷದ ಗ್ರಾಮದ ಅಧ್ಯಕ್ಷರಾಗಿರ್ತಕ್ಕಂತಹ ಸಿರಾಜ್ ಅರ್ಕಾನ್ರವರೇ, ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರು, ನಮ್ಮ ನಾಯಕರು, ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ನನ್ನ ಆತ್ಮೀಯ ಮಾರ್ಗದರ್ಶಕರಾಗಿರ್ತಕ್ಕಂತಹ ಅಲ್ಫಾನ್ಸೋ ಫ್ರಾಂಕೋರವರೇ, ಯುವ ನಾಯಕರು, ರಾಜ್ಯ ಕಂಡ ಓರ್ವ ಯುವ ಮುಖಂಡರು, ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯು ನನ್ನ ಆತ್ಮೀಯರಾಗಿರ್ತಕ್ಕಂತಹ ರಿಯಾಜ್ ಕಡಂಬೂರವರೇ, ಹಿರಿಯರಾದ ವಿನ್ಸೆಂಟ್ ಡಿಸೋಜರವರೇ, ನನ್ನ ಸಹೋದ್ಯೋಗಿ ಕ್ಷೇತ್ರದ ಕಾರ್ಯದರ್ಶಿ ಉಬೇದ್ ಅಮ್ಮೆಮಲ್ರವರೇ, ಕ್ಷೇತ್ರ ಸಮಿತಿ ಸದಸ್ಯರಾದ ಎಸ್.ಎಂ. ಬಶೀರ್ರವರೇ, ಜುನೈದ್ ಆರ್ಕೇಶಿರವರೇ, ಅಶ್ರಫ್ ಮಂಚಿರವರೇ, ಆರಿಫ್ರವರೇ, ಹನೀಫ್ರವರೇ, ಶಾಲಾಬೀದ್ ಸಮಿತಿಯ ಅಧ್ಯಕ್ಷರಾದ ಸಲಾಮ್ರವರೇ, ಉದ್ಯಮಿಯು ಆತ್ಮೀಯರಾದಂತಹ ಆಸಿಫ್ ರೋಣರ್ವಾಲ್ರವರೇ, ಅದೇ ರೀತಿ ಪಜೀರು ಗ್ರಾಮ ಪಂಚಾಯತ್ ಸದಸ್ಯರಾದ ಸುನೀತಾ ಸಲ್ದಾನ್ರವರೇ, ಸುಮಯ್ಯ ಉಮರ್ರವರೇ, ಶಫೀಕ್ ಅರ್ಕಾನ್ರವರೇ, ಖಾದರ್ ಮೂಲೂರ್ರವರೇ, ಸಿದ್ದಿಕ್ ಅರ್ಕಾನ್ರವರೇ, ಕೊಣಾಜ ಗ್ರಾಮ ಸಮಿತಿ ಅಧ್ಯಕ್ಷರಾದ ಆತ್ಮೀಯರಾದ ಹಸೇನರ್ ಕೊಣಾಜರವರೇ, ಕ್ಷೇತ್ರ ಸಮಿತಿಯ ಮಾಜಿ ಉಪಾಧ್ಯಕ್ಷರು, ಆತ್ಮೀಯರು, ಪಜೀರು ಗ್ರಾಮದ ಪಕ್ಷದ ಮುಖಂಡರಾದ ರವಿ ಕುಟಿನ್ರವರೇ, ಬೋಲಿಯಾರು ಗ್ರಾಮದ ಮುಖಂಡರು, ಆತ್ಮೀಯರಾದ ಅಶ್ರಫ್ ಮೋನ್ ಬೋಲಿಯಾರ್ರವರೇ, ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಆತ್ಮೀಯ ಮಿತ್ರರೇ, ಹಿರಿಯ ಕಿರಿಯ ಸಹೋದರರೇ, ಬಹುಶಃ ಪ್ರಥಮವಾಗಿ ಹೇಳುವಂತಹದ್ದು, ಇದೊಂದು ನಮ್ಮ ಪಕ್ಷದ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದರೂ ಕೂಡ ಇದು ಪಕ್ಷಾತೀತ ಮತ್ತು ರಾಜಕೀಯ ರಹಿತವಾದಂತಹ ಕಾರ್ಯಕ್ರಮ. ಆ ರಾಜಕೀಯ ರಹಿತವಾದಂತಹ ಕಾರ್ಯಕ್ರಮಕ್ಕೆ ಸ್ಪಷ್ಟ ನಿದರ್ಶನವೇ ನಮ್ಮ ಈ ಸಾಮಾಜಿಕ ಸೇವೆಗೆ, ನಮ್ಮ ಆಹ್ವಾನಕ್ಕೆ ಕಿವಿಕೊಟ್ಟು ಅದನ್ನು ಆಲಿಸಿಕೊಂಡು ನಮ್ಮ ಮೇಲೆ ಪ್ರೀತಿ ಇಟ್ಟು ಈಗ ತಾನೇ ಆಗಮಿಸಿದಂತಹ ಪಜೀರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ನಮ್ಮೆಲ್ಲ ಆತ್ಮೀಯರಾದಂತಹ ಭರತ್ರಾಜ್ ಶೆಟ್ಟಿ ಅವರು ಇಲ್ಲಿಗೆ ಆಗಮಿಸಿ ಬೇರೆ ಕಾರ್ಯಕ್ರಮ ನಿಮಿತ್ತ ಅವರು ತೆರಳಿದ್ದಾರೆ. ಅದೇ ರೀತಿ ಓರ್ವ ಜಿಲ್ಲೆ ಕಂಡ ಅಪ್ರತಿಮ ಹಿರಿಯ ರಾಜಕಾರಣಿ, ಬಹುಶಃ ಆ ಸಂದರ್ಭದಲ್ಲಿ JDSನ ನಾಯಕರಾಗಿದ್ದರು. ಅವರನ್ನು ಯಾರೂ ಕೂಡ, ನಾವು ಕೂಡ ಕಾಣಲಿಲ್ಲ, ಆದರೂ ಕೂಡ ಅವರ ಹೆಸರನ್ನು ಕೇಳಿಕೊಂಡು ಓರ್ವ ಅತ್ಯುತ್ತಮ ಇಲ್ಲಿನ ಈ ಜಿಲ್ಲೆಯ ಅತ್ಯುತ್ತಮ ಜಾತ್ಯತೀತ ವ್ಯಕ್ತಿತ್ವ ರಾಮಯ್ಯ ನಾಯಕರಾಗಿದ್ದರು. ಅವರ ಸುಪುತ್ರರಾದಂತಹ ಗಣೇಶ್ ನಾಯಕರವರು, ಕುರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ, ಅವರು ಕೂಡ ಈ ಕಾರ್ಯಕ್ರಮ ಆಗಮಿಸಿ ಈಗಾಗಲೇ ತೆರಳಿದ್ದಾರೆ. ನಾನು ಯಾಕೆ ಈ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸ್ತೇನೆ ಅಂದರೆ, ಬಹುಶಃ ಪಜೀರು ಗ್ರಾಮದ 4ನೇ ವಾರ್ಡ್ನ ನಮ್ಮ ಈ 4 ಸದಸ್ಯರ ಅವರ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಯಾವ ದೃಷ್ಟಿಯಲ್ಲಿ ಸಾಗಿದೆ ಮತ್ತು ಅವರ ಆ ಒಂದು ಅಭಿವೃದ್ಧಿಯನ್ನು ಇಲ್ಲಿನ ವಾರ್ಡ್ನ ಪ್ರತಿಯೊಬ್ಬ ಸದಸ್ಯರು, ಪ್ರತಿಯೊಬ್ಬ ಮನೆಯವರು ಕೂಡ ಅವ್ರನ್ನ ಅಪ್ಪಿಕೊಂಡಿದ್ದಾರೆ. ಒಂದು ಅರ್ಥದಲ್ಲಿ ಹೇಳಬೇಕಾದರೆ ಈ 4ನೇ ವಾರ್ಡ್ನ ಸದಸ್ಯರನ್ನು 4ನೇ ವಾರ್ಡ್ನ ಮತದಾರರು ಯಾವ ರೀತಿಯಲ್ಲಿ ಅವರನ್ನು ನೋಡುವ ರೀತಿಯೇ ಅವರು 4ವರನ್ನು ಕೂಡ ಈ ವಾರ್ಡಿನ ಮನೆ ಮಕ್ಕಳ ರೀತಿಯಲ್ಲಿ ಅವರು ನೋಡಿಕೊಂಡಿದ್ದಾರೆ. ಬಹುಶಃ ನಾನು ಈ ಕ್ಷೇತ್ರದ ಅಧ್ಯಕ್ಷನಾಗಿ ಹೇಳುವಂತಹದ್ದು, ಈ ಗ್ರಾಮದಲ್ಲಿ ನಾವು ಪಕ್ಷ ಸಂಘಟನೆಗಿಂತ ಹೆಚ್ಚಾಗಿ ಇವರು ದುಡಿದಿದ್ದು ಈ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ. ಖಂಡಿತವಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಇನ್ನು ಈ ಬಸ್ಸು ನಿಲ್ದಾಣದ ಬಗ್ಗೆ ಇವರು ಈಗಾಗಲೇ ಹೇಳಿದರು ಸಿರಾಜ್ರವರು, 15 ವರ್ಷದ ಬೇಡಿಕೆ ಅಂತ ಹೇಳಿ. ನಾವು ನಮ್ಮ 4 ಚುನಾಯಿತ ಜನಪ್ರತಿನಿಧಿಗಳು, ಅಲ್ಫಾನ್ಸೋ ಫ್ರಾನ್ಸ್ ಅವರಿಗೆ ಗೊತ್ತಿದೆ, ಆ ಚುನಾವಣೆ ಸಂದರ್ಭದಲ್ಲಿ ತುಂಬ ಸಲ ಈ ಒಂದು ವಾರ್ಡಿಗೆ ಭೇಟಿ ನೀಡಿ ಯಾವತ್ತೂ ಸಿಕ್ಕರೂ ಕೂಡ ಅವರು ಕ್ಷೇತ್ರದ ಬಗ್ಗೆಗಿಂತ ಹೆಚ್ಚಾಗಿ ಹೇಳುವಂಥದ್ದು ಪಜೀರ್ನ ಸದಸ್ಯರು ಹೇಗಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಅವರು ಚುನಾಯಿತರ ಸಂದರ್ಭದಲ್ಲೇ ನಾವು ಹೇಳಿದ್ದೇವೆ ಈ ಬಸ್ ನಿಲ್ದಾಣವನ್ನು ಮಾಡಬೇಕಂತ ಹೇಳಿ. ಆಗ ಅವರ ಪಂಚಾಯತ್ ಅನುದಾನದಿಂದ ಅವರಿಗೆ ಸಾಧ್ಯವಾಗಿಲ್ಲ. ನಮ್ಮ ಈ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಅಭ್ಯರ್ಥಿಯಾದಂತಹ ರಿಯಾಜ್ ಪರಗಿಪೇಟೆಯವರು ಅವರಿಗೆ ಆದೇಶಿಸಿದರು, ನಿಮ್ಮ ಅವಧಿ ಮುಗಿಯುವುದರ ಒಳಗಡೆ ಆ ಪ್ರದೇಶದಲ್ಲಿ ಬಸ್ ನಿಲ್ದಾಣವನ್ನು ನೀವು ಯಾವ ರೀತಿಯಲ್ಲಿ ಮಾಡಿಯೇ ತೀರಿಸಬೇಕು ಅಂತೇಳಿ. ಅದರ ಒಂದು ಪ್ರತಿಫಲವಾಗಿದೆ. ಇಲ್ಲಿನ ಸ್ಥಳೀಯರ ಸಹಕಾರದಿಂದ, ಪಜೀರು ಮತ್ತು ಕುರ್ನಾಡು ಗ್ರಾಮ ಪಂಚಾಯತ್ ಸಹಕಾರದಿಂದ, ನಮ್ಮ ಕಾರ್ಯಕರ್ತರ ಆ ಬೆವರಿನ ಹಣಿಯಿಂದ ಒಂದು ಅತ್ಯಂತ ಸುಸಜ್ಜಿತವಾದಂತಹ ಬಸ್ ನಿಲ್ದಾಣವನ್ನು ಸಮಾಜಕ್ಕೆ, ಸಾರ್ವಜನಿಕರಿಗೆ ಅರ್ಪಣೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಬಹಳ ಇವತ್ತು ನಮ್ಮ ಪಜೀರ್ನ, ನಾನು ಕೂಡ ಈ ಒಂದು ಪ್ರದೇಶದ ಪಜೀರ್ ಗ್ರಾಮದ ಗ್ರಾಮಸ್ಥ, ನನಗೆ ಬಹಳ ಅಭಿಮಾನ. ಯಾಕೆಂದರೆ ಕಳೆದ 17 ವರ್ಷದಲ್ಲಿ ಪಕ್ಷದಲ್ಲಿ ನಾವು ದುಡಿತಾ ಇದ್ದೇವೆ. ಈ ಗ್ರಾಮಕ್ಕೆ ನಮ್ಮಿಂದಾದಂತಹ ಹಲವಾರು ಸೇವೆಗಳನ್ನು, ಹಲವಾರು ಸಾರ್ವಜನಿಕ ಕೊಡುಗೆಗಳನ್ನು ನಾವು ನೀಡಿದ್ದೇವೆ. ಇಂದು ನಮ್ಮ 4 ಸದಸ್ಯರುಗಳು ಇವರ ಮುತುವರ್ಜಿಯಿಂದ, ಇವರ ಅಭಿವೃದ್ಧಿಯಿಂದ ಮತ್ತು ಇವರ ಆ ಒಂದು ಹುಮ್ಮಸ್ಸಿನಿಂದ ಈ ಒಂದು ಬಸ್ಸು ನಿಲ್ದಾಣವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಈ ಒಂದು ಬಸ್ಸು ನಿಲ್ದಾಣ ನಮ್ಮ ಪಜೀರು ಗ್ರಾಮದ, ನಮ್ಮ ಪಕ್ಷದ ಕೊಡುಗೆ.
ಈ ಕೊಡುಗೆಯನ್ನು ನೀಡಲಿಕ್ಕೆ ನಮಗೆ ಬಹಳ ಅಭಿಮಾನ ಇದೆ, ಹೆಮ್ಮೆವಿದೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ 4ನೇ ವಾರ್ಡಿಗೆ ಈ ದಿನ ಒಂದು ಹಬ್ಬದ ವಾತಾವರಣ. ಯಾಕೆಂದರೆ ಇಷ್ಟೊಂದು ವೆಚ್ಚವನ್ನು ಕೈಯಿಂದ ಭರಿಸಿಕೊಂಡು, ನಿಮಗೆ ಗೊತ್ತಿದೆ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಕೂಲಿನಾಲಿ ಮಾಡಿಕೊಂಡು ಬದುಕುವಂತಹವರು. ಅಷ್ಟು ಕಾರ್ಯಕರ್ತರ ಆ ಕೂಲಿನಾಲಿ ಮಾಡಿಕೊಂಡ ಅವರ ಬೆವರಿನ ಹನಿಯ ಆ ಒಂದು ದುಡಿಮೆಯಿಂದ ದುಡಿದಂಥ ಹಣದಿಂದ ಇಷ್ಟೊಂದು ಸುಂದರವಾದಂಥ ಸುಸಜ್ಜಿತವಾದಂಥ ಬಸ್ ನಿಲ್ದಾಣವನ್ನು ನಮಗೆ ನೀಡಲಿಕ್ಕೆ ಸಾಧ್ಯವಾಗಿದೆ. ಖಂಡಿತವಾಗಿಯೂ ಈ ಒಂದು ಪ್ರಕ್ರಿಯೆಗೆ, ಈ ಒಂದು ಕಾರ್ಯಕ್ಕೆ ನಿಮಗೆ ನಾನು ಕ್ಷೇತ್ರ ಸಮಿತಿಯ ಪರವಾಗಿ ಪಜೀರು ಗ್ರಾಮದ ಸರ್ವ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಬಯಸ್ತಾ ಇದ್ದೇನೆ. ಮತ್ತು ಈಗಾಗಲೇ ಸಿರಾಜಿನವರು ಹೇಳಿದರು, ಒಂದೇ ₹1 ಲಂಚವನ್ನು ನಾವು ಪಡೆದಿಲ್ಲ ಅಂದರೆ. ನಾನು ಕೂಡ ಈ ಕ್ಷೇತ್ರದ ಅಧ್ಯಕ್ಷನಾಗಿ ಅಭಿಮಾನ ಪಡ್ತಾ ಇದ್ದೇನೆ. ಒಂದು ವೇಳೆ ಈ ವಾರ್ಡ್ನ ಸದಸ್ಯರನ್ನು ಯಾವುದೇ ಒಂದು ಈ ವಿಚಾರದಲ್ಲಿ ಒಂದೇ ಒಂದು ಚಹಾವನ್ನು ಕೂಡ ಸಾರ್ವಜನಿಕರ ಹಣದಿಂದ ಅವರು ಕುಡಿದಿಲ್ಲ ಎಂದು ಹೇಳಲಿಕ್ಕೆ ಬಹಳ ವಿಶ್ವಾಸ ಮತ್ತು ಅಭಿಮಾನದಿಂದ ಹೇಳಬಲ್ಲೆ. ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲೂ ಕೂಡ ಯಾವತ್ತಿದ್ರೂ ಕೂಡ ಈ ವಾರ್ಡ್ ಇನ್ನಿತರ ವಾರ್ಡಿಗೆ ಅದು ಮಾದರಿ ಆಗಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಪ್ರತಿನಿಧಿಗಳನ್ನು ನಮ್ಮ ಪಕ್ಷದ ಬೆಂಬಲಿತ ನಾಯಕರಾಗಿ, ಸದಸ್ಯರಾಗಿ ಚುನಾಯಿಸ ಮಾಡಲಿಕ್ಕೆ ಇಲ್ಲಿನ ಮತದಾರರ ಆಶೀರ್ವಾದವನ್ನು ಯಾಚಿಸುತ್ತಾ, ನಮ್ಮ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಇಂತಹ ಸಾಮಾಜಿಕ ಸೇವೆಗಳಲ್ಲಿ ತಾವುಗಳು ಇನ್ನಷ್ಟು ಮುಂದುವರಿಬೇಕು. ಮತ್ತು ಈ ದೇಶದ ಸಂವಿಧಾನ, ಈ ದೇಶದ ಜಾತ್ಯತೀತ ಪರಂಪರೆಯನ್ನು, ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತಿ ಹಿಡಿಯಲು ಯಾವುದೇ ರೀತಿಯ ರಾಜಿರಹಿತವಾದಂತಹ ಹೋರಾಟಕ್ಕೆ ನಾವು ಕಟಿಬದ್ಧರಾಗೋಣ. ಈ ದೇಶದ ಸಂವಿಧಾನವನ್ನು ಉಳಿಸೋಣ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಸಹೋದರರಾಗಿ ಬದುಕುವಂತಹ ಅತ್ಯುತ್ತಮವಾದಂತಹ ಭವ್ಯ ಭಾರತವನ್ನು ನಿರ್ಮಿಸಲು ನಾವೆಲ್ಲರೂ ಸಾಕ್ಷಿಯಾಗೋಣ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ ಮಾತನಾಡಲು ಅವಕಾಶ ನೀಡಿದ ಪಜೀರು ಗ್ರಾಮ ಸಮಿತಿಗೆ ಅಭಿನಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಇಂಡಿಯಾ.